Hello friends, I am Vidyashree. This is my first YouTube vlog. ನಾನಿವತ್ತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸ್ವೀಟ್ನ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ನ ಫಸ್ಟ್ ವ್ಲಾಗ್ನ ಸ್ವೀಟಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕೋಸ್ಕರ ನಾನು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಒಂದು ಸ್ವೀಟ್ನ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ. ಸ್ವೀಟ್ ಮಾಡೋಣ, ಆಮೇಲೆ ಟೇಸ್ಟ್ ಹೆಂಗಿತ್ತು ಅಂತ ನೀವು ಅದನ್ನು ಟ್ರೈ ಮಾಡಿಬಿಟ್ಟು ನನಗೆ ಮೆಸೇಜ್ ಮಾಡಿ. ನಿಮಗೆ ಆವಾಗಲೇ ಹೇಳಿದೆ ಇವತ್ತಿನ ವ್ಲಾಗ್ ಸ್ವೀಟ್ ಆಗಿರುತ್ತೆ ಅಂತ. ಹಾಗೆ ನಾನಿವತ್ತು 7 ಕಪ್ ಸ್ವೀಟ್ ಮಾಡ್ತಾಯಿದ್ದೀನಿ. 7 ಕಪ್ ಸ್ವೀಟ್ಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋದು 1 ಕಪ್ ಕಡಲೆ ಹಿಟ್ಟು, 1 ಕಪ್ ತೆಂಗಿನ ತುರಿ, 1 ಕಪ್ ಹಾಲು, ಹಾಗೆ 3 ಕಪ್ಸ್ ಶುಗರ್, ಹಾಗೆ 1 ಕಪ್ ತುಪ್ಪ ಅಥವಾ ಯಾವುದಾದ್ರೂ ಆಯಿತು, ನೀವು ಅಡುಗೆ ಎಣ್ಣೆನ ಯೂಸ್ ಮಾಡೋದು. ಹಾಗೆ ಒಂದು ತಿಕ್ಕಾಗಿರೋ ಅಂತಹ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಹಾಗೆ ಅದನ್ನು ಸ್ಟಿರ್ ಮಾಡಲಿಕ್ಕೆ 1 ಸ್ಪೂನು. ಹಾಗೆ ನಾನು ಆಲ್ರೆಡಿ ಒಂದು ಪ್ಲೇಟ್ಗೆ ತುಪ್ಪ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ಕುಕ್ ಮಾಡಿದ ಕೂಡಲೇ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಬಿಡಬೇಕು. ಇಲ್ಲ ಅಂತ ಅಂದರೆ ತಳ ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವು ಫಸ್ಟೇ ಒಂದು ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆನ ಹಚ್ಚಿಬಿಟ್ಟು ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ಬೇಕು ಒಂದು ಕಡೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ನಾವು ಯಾವ ಬಾಣಲಿ ತೊಗೊಂಡಿದ್ದೀವೋ ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಟ್ಟಿಗೆ ಹಾಕಬೇಕು. 1 ಕಪ್ ಕಡಲೆ ಹಿಟ್ಟು, 1 ಕಪ್ ಹಾಲು, ಹಾಗೆ 1 ಕಪ್ ಕಾಯಿ ತುರಿ, ಸೇಮ್, ಹಾಗೆ ತುಪ್ಪ ಅಥವಾ ಯಾವುದಾದ್ರೂ ಆಯಿತು ನೀವು ಯೂಸ್ ಮಾಡುವಂತಹ ಅಡುಗೆ ಎಣ್ಣೆನ ಕಂಪ್ಲೀಟ್ ಹಾಕ್ಕೊಂಬಿಡಿ. 3 ಕಪ್ಸ್ ಆಫ್ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಶುಗರ್ ಕಡಿಮೆ ಬೇಕು ಅಂತ ಅಂದರೆ ನೀವು ಅದಕ್ಕೆ 2 ಕಪ್ಸ್ ಆಫ್ ಶುಗರ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಸ್ವಲ್ಪ ಚೇಂಜ್ ಮಾಡ್ಕೋಬೋದು. ಬಟ್ ಎಲ್ಲದೂ ಸೇಮ್ ಮೆಷರ್ಮೆಂಟಲ್ಲೇ ಇರಬೇಕು. ಈಕ್ವಲ್ ಮೆಷರ್ಮೆಂಟಲ್ಲಿದ್ದರೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲದನ್ನು ಒಂದೇ ಪಾತ್ರೆಗೆ ಹಾಕೊಂಡ್ಬಿಟ್ಟಿದ್ದೀನಿ. ಹಾಗೆ ಸ್ಟವ್ ಆನ್ ಮಾಡೋಕ್ಕೆ ಮುಂಚೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಯಾಕಂತಂದರೆ ಚಿಕ್ಕ ಚಿಕ್ಕ ಗಂಟೇನಾದರೂ ಇದ್ದರೆ ಈ ಥರ ಸ್ಪೂನಲ್ಲಿ ಕಂಪ್ಲೀಟ್ ಒಂದು 5 to 10 ಮಿನಿಟ್ಸ್ ಮಿಕ್ಸ್ ಮಾಡಿಬಿಡಿ. ಸ್ಟವ್ ಆನ್ ಮಾಡ್ಕೊಳ್ಳಿ. ಒಂದು ಸೆಕೆಂಡ್. ಇವಾಗ ಸ್ಟವ್ ಆನ್ ಆಗಿದೆ. ಅಂದರೆ ಇದನ್ನು ಕೈ ಬಿಡೋ ಹಾಗೆ ಇಲ್ಲ, ನೀವು ಕಂಪ್ಲೀಟ್ ಅದು ಹದ ಬರೋವರೆಗೂ ಹೀಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಈ ಥರ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಗುಳ್ಳೆ ಬರ್ತಾ ಇದೆ. ಇನ್ನೊಂದು 10-15 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ನಾನು ಈ ಡಿಶ್ನ ಕಲ್ತ್ಕೊಂಡಿದ್ದು ನಮ್ಮ ಚಿಕ್ಕಮ್ಮೆಯಿಂದ. ನಮ್ಮ ಚಿಕ್ಕಮ್ಮ ಯಾವಾಗಲೂ 7 ಕಪ್ ಸ್ವೀಟ್ನ ಮಾಡ್ತಾ ಇರೋರು. ಅವ್ರ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ನನಗೂ ಒಂದ್ಸಲ ರಜಕ್ಕೆಲ್ಲ ಹೋದಾಗ ಮಾಡಿಕೊಟ್ಟಿದ್ರು. ಅವಾಗ ನನಗೆ ತುಂಬಾ ಇಷ್ಟ ಆಗಿತ್ತು ಈ ಸ್ವೀಟು. ಅದಕ್ಕೋಸ್ಕರ ನಾನು ಆಂಟಿನ ಯಾವಾಗಲೂ ಕೇಳ್ತಾ ಇದ್ದೆ, ಆಂಟಿ ಪ್ಲೀಸ್ ನನಗೆ 7 ಕಪ್ ಸ್ವೀಟ್ ಮಾಡಿಕೊಡಿ ಅಂತ. ಆಮೇಲೆ ನಾನೇ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಎಲ್ಲ ಕೇಳಿಕೊಂಡು ಒಂದ್ಸಲ ಮಾಡಿದೆ. ಫಸ್ಟ್ ಟೈಮ್ ಸ್ವಲ್ಪ ಹಾಳಾಗಿತ್ತು. ಆದರೆ ಅದು ಹಾಳಾದರೂ ಕೂಡ ಮತ್ತೆ ನೀವೊಂದು ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ಟಿರ್ ಮಾಡಿದ್ರೆ ಮತ್ತೆ ಅದು ಬರುತ್ತೆ, ಏನು ಹಾಳಾಗೋದಿಲ್ಲ. ನಾನು ಇನ್ನೂ ಸ್ವಲ್ಪ ಅದು ಹದ ಬರೋಕ್ಕೆ ಮುಂಚೆನೇ ತೆಗೆದುಬಿಟ್ಟಿದ್ದೆ ಅವತ್ತು. ಅದಕ್ಕೆ ಅದೆಲ್ಲ ಮೆತ್ತಗಾಗ್ಬಿಟ್ಟಿತ್ತು. ಆಮೇಲೆ ಇನ್ನೊಂದು ಸಲ ಬೇರೆ ಪಾತ್ರೆಗೆ ಹಾಕಿ ಸ್ಟಿರ್ ಮಾಡು ಅಂತ ಹೇಳಿದ್ರು ಆಂಟಿ ಕೇಳಿದ್ದಕ್ಕೆ. ಆ ಥರ ಮಾಡಿದ್ಮೇಲೆ ಅದು ತುಂಬ ಚೆನ್ನಾಗಾಗಿತ್ತು. ಸೊ ಅವಾಗಿಂದ ನಾನು ಯಾವಾಗಲೂ ಮಾಡ್ತಾನೇ ಇರ್ತೀನಿ ಈ ರೆಸಿಪಿನ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ನನಗೂ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನೋಡಿ, ಇವಾಗ ಇದು ತಳ ಬಿಡ್ತಾ ಇದೆ. ಇವಾಗ ಇದು ಆಗಿದೆ ಅಂತ. ಸೊ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ನಾವು ತುಪ್ಪ ಹಚ್ಚಿರೋ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ. ಬಿಸಿಯಾಗಲೇ ಇದನ್ನು ಸ್ವಲ್ಪ ಸಮ ಮಾಡ್ಕೊಬಿಡ್ಬೇಕು ನೀಟಾಗಿ. ಬರ್ಫಿ ಶೇಪಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಬಿಟ್ಟು ಸ್ಟೋರ್ ಮಾಡಿಡ್ತೀನಿ. ಹತ್ತತ್ರ ನೀವು ಒಂದು 10 to 15 ಡೇಸ್ ನೀವು ಇದನ್ನು ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ, ಹೊರಗಡೆನೂ ಕೂಡ ಇಟ್ಕೋಬೋದು ನೀವು. ಫೈನಲಾಗಿ ಸ್ವೀಟ್ ಯಾವ ಥರ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಸಕ್ಕತ್ತಾಗಿ ಬಂದಿದೆ ಅಲ್ಲ? ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನಾನೊಂದು ಸಲ ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ.
ಸಕ್ಕತ್ತಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಈ ಸ್ವೀಟು. ಬಿಕಾಸ್ ನಾನು ಮಾಡಿರೋದು ಅಂತ ಅಲ್ಲ, ಬಟ್ ನನಗೆ ನಾರ್ಮಲಾಗಿ ಈ ಸ್ವೀಟ್ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗಾಗಿತ್ತು 7 ಕಪ್ ಸ್ವೀಟ್ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಟ್ರೈ ಮಾಡಿ, ಆವಾಗ ನೀವೇ ಹೇಳ್ತೀರಾ ಹೇಗಾಯಿತು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.